ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆ ಬಂದ್ರೆ ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮ್, ಸೂಟಿಂಗ್ಸ್. ಬಾಗೇಪಲ್ಲಿ ಸರ್ಕಲ್ SFS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ಮಲ್ಲಗಾನಹಳ್ಳಿ ಗ್ರಾಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಚಿವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು RPI ರಾಮದಾಸ್ ಅಠವಳೆ ಪರಿವರ್ತನಾ ಸಮಾವೇಶ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭೇಟಿ ಹಾಗೂ ಸಮತಾ ಸೈನಿಕ ದಳ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿಮೆ ಅನಾವರಣ ಸಮಾರಂಭ ಮತ್ತು ಪರಿವರ್ತನಾ ಸಮಾವೇಶ. ಸ್ವಂತ ಗ್ರಾಮದ ಹುಟ್ಟೂರಿನಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿರವರ 70ನೆಯ ಹುಟ್ಟುಹಬ್ಬ ಹಾಗೂ ಹೊಸ ಕಾರ್ಯಕರ್ತರ ಸೇರ್ಪಡೆ ಸಮಾರಂಭ ಕಾರ್ಯಕ್ರಮದಲ್ಲಿ ನಾಲ್ವಡಿ ಮಂಟಪ ಉದ್ಘಾಟನೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿರವರು ಹಾಗೂ ಗೌರವಾನ್ವಿತ ಸಂಘಸಂದ್ರ ಡಾಕ್ಟರ್ ಎನ್ ವಿಜಯಕುಮಾರ್ ರವರ ಸ್ನೇಹಿತ ಬಳಗದವರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಿಸ್ಗಾನಹಳ್ಳಿ ಶ್ರೀನಿವಾಸ್, ತೂಪಲ್ಲಿ ನಾರಾಯಣಸ್ವಾಮಿ, ಒಕ್ಕಲಿಗರ ಸಂಘದ ಅಧ್ಯಕ್ಷರು ವೇಣುಗೋಪಾಲ್ ರೆಡ್ಡಿ, ಹಿರಿಯರು ಹಾಗೂ ಗಣ್ಯರು, ಚಿನ್ನಪ್ಪ ರೆಡ್ಡಿ, ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರರವರು, ಡಾಕ್ಟರ್ ಚಂದ್ರಕಲಾ ಮೇಡಂ ಅವರು, ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಶ್ರೀನಿವಾಸನ್ ಹಾಗೂ ವಿವಿಧ ಜಿಲ್ಲೆಗಳು ತಾಲೂಕುಗಳಿಂದ ಬಂದಿರುವ ಎಲ್ಲ ಗಣ್ಯರು ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ SST ಮತ್ತು RPI ಮುಖಂಡರು ಹಾಗೂ ಕೋಲಾರ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮಾಲೂರು, ಸಮಿತಿ ಪದಾಧಿಕಾರಿಗಳು ಮುಳಬಾಗಿಲು, ಸಮಿತಿ ಪದಾಧಿಕಾರಿಗಳು ಶ್ರೀನಿವಾಸಪುರ, ಸಮಿತಿ ಪದಾಧಿಕಾರಿಗಳು ಬಂಗಾರಪೇಟೆ, ಸಮಿತಿ ಪದಾಧಿಕಾರಿಗಳು KGF ಸಮಿತಿ ಪದಾಧಿಕಾರಿಗಳು ಹಾಗೂ ಅಂಬೇಡ್ಕರ್ ನಗರ ಸಮಿತಿ ಪದಾಧಿಕಾರಿಗಳು ಹಾಗೂ ಯಲ್ದೂರು ಮತ್ತು ಮಲಗಾನಹಳ್ಳಿ ವ್ಯಾಪ್ತಿಯ ಎಲ್ಲ ಗಣ್ಯರು, ಜನಸಾಮಾನ್ಯರು, ಹಿರಿಯರು, ಯುವ ಮುಖಂಡರುಗಳು ಸಮ್ಮುಖದಲ್ಲಿ ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಕೇಂದ್ರ ಸಚಿವರು ರಾಮದಾಸ್ ಅಠವಳಿರವರು ಮಾತನಾಡಿ, ಈ ಮಲಗಾನಹಳ್ಳಿ ಗ್ರಾಮದ ಈ ದಿನ ಬೃಹತ್ ಸಮಾವೇಶ ಕಾರ್ಯಕ್ರಮ ಎಂದೆಂದಿಗೂ ನೋಡಿಲ್ಲ ಹಾಗೂ ಡಾಕ್ಟರ್ ವೆಂಕಟಸ್ವಾಮಿ ಬಗ್ಗೆ ನಾನು ಏನು ಹೇಳುವುದಿಲ್ಲ. ಕರ್ನಾಟಕದಲ್ಲಿರುವ ಮಲ್ಲಗಾನಹಳ್ಳಿ ಡಾಕ್ಟರ್ ವೆಂಕಟಸ್ವಾಮಿರವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಗೌರವವನ್ನು ಎಲ್ಲಾ ಕಡೆ ತಿಳಿಸಿದ್ದು ಹಾಗೂ ಸಮಾವೇಶಗಳ ಸಂಘಟನೆಗಳನ್ನು ಬೆಳೆಸಿದ್ದು ಡಾಕ್ಟರ್ ವೆಂಕಟಸ್ವಾಮಿರವರನ್ನು ಗೌರವಿಸುತ್ತಾ ಹಾಗೂ ಕರ್ನಾಟಕದ ಜನರನ್ನು ಗೌರವಿಸಬೇಕು ಹಾಗೂ ಒಳ್ಳೆಯ ದಾರಿಯಲ್ಲಿ ಬೆಳೆಸಬೇಕು ಎಂಬುದಾಗಿ ಸಚಿವರು ತಿಳಿಸಿದರು. ಹೀಗೆ ಹಲವಾರು ವಿಚಾರಗಳ ಗಮನ ಹರಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಈ ಸಮಯದಲ್ಲೇ ಸಚಿವರು, ಗಣ್ಯರು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವುದು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ನನ್ನ ಹುಟ್ಟುಹಬ್ಬ 70ನೇ ವರ್ಷದ ವಿವಿಧ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಎಲ್ಲ ಅಭಿಮಾನಿಗಳ ಬಳಗ, ಭೀಮಾ ಅಭಿಮಾನಿಗಳು ಈ ದಿನ ಮಲ್ಲಗಾನಹಳ್ಳಿ ಶಕ್ತಿ ಏನೆಂಬುದು ತೋರಿಸಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಇಡೀ ದೇಶದಲ್ಲಿ ಜಾಗೃತಿ ಅಭಿಯಾನ ಯಶಸ್ವಿಯಾಗಿದೆ. ಹೀಗೆ ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಂಘಸಂದ್ರ ಡಾಕ್ಟರ್ ಎನ್ ವಿಜಯಕುಮಾರ್ ಅವರು ಮಾತನಾಡಿ, ಮಲ್ಲಗಾನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ರಾಜ್ಯ ಅಧ್ಯಕ್ಷರಾಗಿ ತನ್ನ ಕೆಲಸವನ್ನು ರೂಪಿಸಿಕೊಳ್ಳುವ ರೀತಿಯಲ್ಲಿ ಅವರ ಸಂದೇಶ ಇಡೀ ದೇಶದಲ್ಲಿ ಹರಡಿದೆ. ಇಡೀ ರಾಜ್ಯದಂತೆ ಎಲ್ಲ ಉತ್ತಮ ಕೆಲಸಗಳಿಗೆ ಭಾಗಿಯಾಗುತ್ತಾರೆ. ಡಾಕ್ಟರ್ ವೆಂಕಟಸ್ವಾಮಿರವರ ಕಾರ್ಯರೂಪ, ಅವರ ಶಕ್ತಿ ಮರೆಯಲಾರದ ಈ ದಿನ ಮುಂಬರುವ ದಿನಗಳಲ್ಲಿ ಪ್ರಬಲವಾಗಿ ಯಾವುದೇ ಒಂದು ರಾಜಕೀಯ ಕ್ಷೇತ್ರಕ್ಕೆ ವಿಧಾನಸಭಾ ಪ್ರವೇಶ ಮಾಡಲು ಶಕ್ತಿ ಬರಬೇಕು ಎಂಬುದಾಗಿ ಆಶಿಸಿದರು. ಇಡೀ ರಾಜ್ಯದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಹೀಗೆ ಹಲವಾರು ಸಲಹೆಗಳನ್ನು ತಿಳಿಸಿದರು ಹಾಗೂ ಈ ಕಾರ್ಯಕ್ರಮ ಸಮಾರಂಭ ಮತ್ತು ಪರಿವರ್ತನಾ ಸಮಾವೇಶ ಸಭೆಗೆ ಬಂದಿರುವ ಎಲ್ಲರಿಗೂ ಡಾಕ್ಟರ್ ವೆಂಕಟಸ್ವಾಮಿರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ಅವರಲ್ಲೂ ಸಹ ಮನವಿ ಮಾಡ್ತಾ ಇದ್ದೇವೆ. ಆ ಒಂದು ಪುಸ್ತಕವನ್ನು ಸಹ ಅವರ ಹಸ್ತದಿಂದ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು
ಭಾರತ ಅನ್ನತಕ್ಕಂಥ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಒಂದು ಸ್ಲೋಗನ್ ಅನ್ನ ಹೇಳಿದ್ದಾರೆ. ಅದನ್ನ ನಾವು ಪ್ರತಿಯೊಬ್ಬರು ಯಾವಾಗಲೂ ಹೇಳ್ತಾ ಇರ್ತೀವಿ, ಏನು? ಶಿಕ್ಷಣ, ಸಂಘಟನೆ, ಹೋರಾಟ ಅಂತ. ವೆಂಕಟಸಾಮಣ್ಣವರು ನನಗೆ ಗೊತ್ತಿದ್ದ ಹಾಗೆ ಈ ಮೂರನ್ನು ಕೂಡ ಅಕ್ಷರಶಃ ಪಾಲಿಸ್ತಾ ಇದ್ದಾರೆ. ಏನು? ಶಿಕ್ಷಣ, ನಾಗಸೇನಾ ಸ್ಕೂಲನ್ನು ಸ್ಥಾಪನೆ ಮಾಡಿದ್ದಾರೆ. ಬಡ ಮಕ್ಕಳಿಗೆ ಒಳ್ಳೆ ಸದಾಶಿವನಗರ ಅಂತಕ್ಕಂಥ ಪ್ರತಿಷ್ಠಿತ ಒಂದು ಪ್ರದೇಶದಲ್ಲಿ ಶಾಲೆನ ಓಪನ್ ಮಾಡಿ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಸಮತಾ ಸೈನಿಕ ದಳ ಅನ್ನತಕ್ಕಂಥ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಎಲ್ಲರಿಗೂ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಮೂರನೇದಾಗಿ, ಎಲ್ಲಿ ಅನ್ಯಾಯ ಆದ್ರೂ, ಎಲ್ಲಿ ಒಂದು ತೊಂದರೆ ಆದ್ರೂ ಕೂಡ ಅದ್ರ ಬಗ್ಗೆ ಸಕ್ರಿಯವಾಗಿ ಒಂದು ಹೋರಾಟನ ಮಾಡೋದಕ್ಕೆ ಒಂದು ವೇದಿಕೆ ಮಾಡಿಕೊಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಆ ಶಿಕ್ಷಣ, ಸಂಘಟನೆ, ಹೋರಾಟ ನಮಗೆ ಜ್ಞಾನ ಇರಬೇಕು, ಅತೀವವಾದ ಧೈರ್ಯ ಇರಬೇಕು. ಹೋರಾಟ ಮಾಡೋದಕ್ಕೆ ಒಂದು ಧೈರ್ಯ ಇರಬೇಕು. ಸೊ ಜ್ಞಾನ ಎಲ್ಲಿಂದ ಬರುತ್ತೆ? ಶಿಕ್ಷಣದಿಂದ ಬರುತ್ತೆ. ಧೈರ್ಯ ಎಲ್ಲಿಂದ ಬರುತ್ತೆ? ನಮ್ಮ ಸಂಘಟನೆಗಳಿಂದ ನಮಗೆ ಧೈರ್ಯ ಬರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಬ್ಬರನ್ನ ನಾವು ಹೀಯಾಳಿಸೋ ಬದಲು, ಇನ್ನೊಬ್ಬರ ಮೇಲೆ ನಾವು ಬೆರಳು ತೋರಿಸೋ ಬದಲು, ನಮ್ಮ ದುಸ್ಥಿತಿಗೆ, ಇಂದಿನ ದುಸ್ಥಿತಿಗೆ ಯಾರು ಕಾರಣ ಅಂದ್ರೆ ಅರ್ಧಕ್ಕರ್ಧ ನಾವೇ ಕಾರಣ. ಯಾಕೆ ಅಂದ್ರೆ ಒಂದು ಹೇಳ್ತೀನಿ, ನಮ್ಮ ಪಕ್ಕದ ಮನೆಯಲ್ಲಿರೋರು ಚೆನ್ನಾಗಿ ಮನೆ ಕಟ್ಕೊಂಡ್ಬಿಟ್ರೆ ನಮ್ಗೆ ನೋಡೋಕ್ಕಾಗಲ್ಲ. ಅದೇ ದೂರದಲ್ಲಿರೋರು ಯಾರೋ ಚೆನ್ನಾಗಿ ಅರಮನೆ ಕಟ್ಕೊಂಡ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಂದಿನ ಎಲ್ಲಿ ಮಹಾರಾಷ್ಟ್ರ ಬಾಂಬೆ, ಎಲ್ಲಿ ಮಲ್ಲಗಾನಹಳ್ಳಿ, ಎಲ್ಲಿ ಬಾಂಬೆ, ಎಲ್ಲಿ ಮಲ್ಲಗಾನಹಳ್ಳಿ, ಎಲ್ಲಿ ಡೆಲ್ಲಿ, ಆಂಧ್ರದ ಗಡಿನಾಡಲ್ಲಿ ಕುಗ್ರಾಮ, ಗುಡಿಸಲುಗಳನ್ನೇ ಒತ್ತಿದ್ದಂತ ಗ್ರಾಮ, ಕೂಲಿ ಕಾರ್ಮಿಕರನ್ನ ಹೊಂದಿರತಕ್ಕಂಥ ಗ್ರಾಮ, ನಮ್ಮಪ್ಪ ಮುನಿಯಪ್ಪ ಜೀತಗಾರನಾಗಿದ್ದಂತ ಗ್ರಾಮ ಇವತ್ತು ಈ ಗ್ರಾಮ ವಿಮೋಚನೆ ಆಗಿದೆ. ಅದು ರಾಮದಾಸ್ ಅತ್ವಾಲೆ ಅವರು ಈ ಮಣ್ಣನ್ನ ಮೆಟ್ಟಿ ಇವತ್ತು ನಮ್ಮ ಜೊತೆಗಿರೋದ್ರಿಂದ ಬೆಳಗ್ಗೆಯಿಂದ ಎಡೆಬಿಡದ ಕಾರ್ಯಕ್ರಮಗಳು, ಅನೇಕ ಮಂತ್ರಿಗಳು, ಶಾಸಕರು ಬಂದು ಹೋಗ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರು ಗಲಾಟೆ ಮಾಡ ಫಸ್ಟ್ ಹಾಸ್ಟೆಲ್, ಪಂಚಮ ಹಾಸ್ಟೆಲ್, ಸೊ ದಯವಿಟ್ಟು ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿ, ಸ್ವಾಭಿಮಾನ ಪ್ರದರ್ಶನ ಮಾಡಿ, ಅನ್ಯಾಯ ಆಗಿರೋ ಕಡೆ ಹೋರಾಡೋದಕ್ಕೆ ಧೈರ್ಯ ತುಂಬಿ. ಎಲ್ಲರೂ ಸಾಯೋದೆ, ಹೆದರ್ಕೊಂಡು ದಿನ ಸಾಯಕ್ಕಿಂತ ಧೈರ್ಯವಾಗಿ ಬದುಕಿ ಸ್ವಲ್ಪ ಬೇಗ ಹೋಗೋಣ, ಏನು ತೊಂದರೆ ಇಲ್ಲ, ನಮ್ಮನ್ನ ಜನ ಜ್ಞಾಪಕ ಮಾಡ್ಕೊಳ್ತಾರೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮ ಸ್ಫೂರ್ತಿ ನನ್ನ ಮೈಯಲ್ಲಿ ಮೂಡಿರೋದಿಲ್ಲ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಅನಾವರಣ ಮಾಡಿದೀವಿ. ಎಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಎಲ್ಲಿ ವೆಂಕಟಸ್ವಾಮಿ, ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಾಲ್ವಡಿಯವರು ಈ ದೇಶವನ್ನ, ಈ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಬೇಕಂತೇಳಿ ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಶೋಷಿತ ಸಮುದಾಯಗಳಿಗೆ ಮೀಸಲಾತಿಯನ್ನ ಪ್ರಥಮ ಬಾರಿಗೆ ಇಡೀ ಜಗತ್ತಲ್ಲೇ ಕೊಟ್ಟಿರ್ತಕ್ಕಂಥ ಮಹಾರಾಜ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀವಿ. ಬುದ್ಧನ ಪ್ರತಿಮೆ, ಅಶೋಕನ ಪ್ರತಿಮೆ, ಅಶೋಕ ಪಿಲ್ಲರ್, ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇದೆ. ಇನ್ನು ಇಂಥ 10 ಮಂಟಪಗಳು, ವಿಗ್ರಹಗಳು ಈ ಗ್ರಾಮದಲ್ಲಿ ನೆಲೆಸ್ತಾ ಇದೆ ಅಂತ ಹೇಳಿದ್ರೆ, ಈ ಊರಿನ ಜನ ಏನಿದೆ, ಕೂಲಿ ಕಾರ್ಮಿಕರೇನಿದ್ದಾರೆ, ಶ್ರಮಿಕರೇನಿದ್ದಾರೆ, ಈ ಊರಿನ ಸಂಸ್ಥಾಪಕರೇನಿದ್ದಾರೆ, ಇವರು ಮಾಡಿರ್ತಕ್ಕಂಥ ಬಹಳ ದೊಡ್ಡದ ಪುಣ್ಯದ ಕೆಲಸ ಅಂತ ಹೇಳಿದ್ರೆ, ಈ ನಾಡಲ್ಲಿ ಇಂಥ ಒಂದು ಐತಿಹಾಸಿಕ ಸ್ಮಾರಕಗಳ ನಿರ್ಮಾಣ ಆಗಿ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಒಂದು ಮಾದರಿ ಗ್ರಾಮವಾಗಿ ಆಗಬೇಕನ್ನೋ ಆಶಯದೊಂದಿಗೆ ನಾನಿವತ್ತು ಭಾಷಣ ತಾವು ಕೇಳಿದ್ರಿ. ಯಾವುದೇ ವಿರೋಧಿಯನ್ನ
ಹಾಸ್ಯಭರಿತವಾಗಿ ಟೀಕೆ ಮಾಡತಕ್ಕಂತ ಒಂದು ಚಾಕಚಕ್ಯತೆ ಟ್ಯಾಲೆಂಟ್ ಇರ್ತಕ್ಕಂತ ಲೀಡರ್ ಒಬ್ರು ಇರೋದು ಅಂತ ಹೇಳಿದ್ರೆ ಅದು ರಾಮದಾಸ್ ಅಠವಾಲೆ ಇವತ್ತು ನಮ್ಮ ಭೂಮಿಗೆ ಬಂದಿದ್ದಾರೆ, ನಮ್ಮ ಭೂಮಿಯನ್ನ ಮೆಟ್ಟಿದ್ದಾರೆ. ಈಗ ನಾಲ್ವಡಿ ಅವರ ಬಗ್ಗೆ ಅವ್ರಿಗೆ ಇವತ್ತುವರೆಗೂ ಗೊತ್ತಿಲ್ಲ. ಶಾಹು ಮಹಾರಾಜ್ ಗೊತ್ತಿದೆ ಎಲ್ರಿಗೂ. ಮಹಾರಾಷ್ಟ್ರದ ಕೊಲ್ಲಾಪುರ ಸಂಸ್ಥಾನದ ಶಾಹು ಮಹಾರಾಜ್ ಹಾಗೂ ಪೂನಾದ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಹಾಗೂ ಕರ್ನಾಟಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ. ಆ ಒಂದು ಸಂದೇಶವನ್ನ ಇವತ್ತು ಹಳ್ಳಿಗಾಡಿಗಳಿಂದ ಬಂದಿರತಕ್ಕಂತ ಎಲ್ಲಾ ಜನರಿಗೂ ರವಾನಿಸೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. इसलिए वेंकट स्वामी का सारे भारत में है नाम. ವೆಂಕಟಸ್ವಾಮಿಯವರ ಹೊಲದಲ್ಲಿ, ವೆಂಕಟಸ್ವಾಮಿಯವರ ಹುಟ್ಟೂರಲ್ಲಿ ಇಷ್ಟು ದೊಡ್ಡ ಮಾವಿದೆ, ಇಷ್ಟು ದೊಡ್ಡ ಮಾವಿರ್ತಕ್ಕಂತ ಹೆಸರಿದೆ. ಹಾಗಾಗಿನೇ ವೆಂಕಟಸ್ವಾಮಿ ಅವರ ಹೆಸರು ಡೆಲ್ಲಿ ಮಟ್ಟಿಗಿದೆ ಅಂತ ಹೇಳಿ ಹೆಮ್ಮೆ ಪಡ್ತಾ ಇದ್ದೀವಿ. तो एक बहुत ही अच्छे इस गांव में आने का मौका मिला और डॉक्टर बाबा साहब अम्बेडकर जी जिन्होंने इस देश का संविधान लिखा, बाबा साहब अम्बेडकर ना होते तो मैं भी ना होता, तू भी ना होता, ये भी ना होता, वो भी ना होता. बाबा साहब ने बहुत बड़ी क्रांति देश में की है. बाबा साहब अम्बेडकर जी ने दलितों को जगाने का काम किया है. बाबा साहब अम्बेडकर जी ने जिस तरह दलितों को जगाने का काम किया है, उसी तरह जाति व्यवस्था मानने वालों को भगाने का भी काम किया है. और बाबा साहब अम्बेडकर जी एक हमारे लिए बहुत ही गौरवशाली व्यक्तित्व है. समता सैनिक दल चला रहे हैं, इसलिए बाबा साहब अम्बेडकर जी को मैं इस मलगाना हल्ली गांव में मैं नमन करता हूँ, प्रणाम करता हूँ. ನಾನು ಹೆಸರು ಹೇಳ್ಬೇಕಂದ್ರೆ ಮಲ್ಲಗಾನಹಳ್ಳಿ ಅಂತ ಹೇಳ್ಬೇಕಾದ್ರೆ ಒದ್ದಾಡ್ತಾ ಇದ್ದೆ. ಆದ್ರೆ ಇಷ್ಟು ಸುಲಭ ಆಗಿದೆಯಲ್ಲ ಮಲ್ಲಗಾನಹಳ್ಳಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಊರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಅಂತಕ್ಕಂತ ಊರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ಹಳ್ಳಿಗಲ್ಲ, ಗಲ್ಲಿಗಲ್ಲ, ದಿಲ್ಲಿಗಲ್ಲ, ಇಡೀ ಜಗತ್ತಿಗೆ ನಂಬರ್ 1 ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಅಂತ ಹೇಳಿ ನಾನು ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. और इसी तरह मतलब अच्छा है कि हम सब लोग काम कर रहे हैं. सम्राट अशोका का जो बहुत बड़ा योगदान रहा है. सिद्धार्थ गौतम बुद्ध जी क्षत्रिय कम्युनिटी के थे, राजा कम्युनिटी के थे, लेकिन समाज में जो विषमता देखने के बाद उन्होंने तय किया कि हम मानवता को मानव बनाने के लिए, मानव के मन का अहंकार निकालने के लिए देश में नरेंद्र मोदी जी बाबा साहब अम्बेडकर जी को मानते हैं, बाबा साहब अम्बेडकर जी के संविधान को मानते हैं. कौन बोलता है इस देश का संविधान बदलेगा? कोई भी इस देश का संविधान बदल नहीं सकते हैं. अगर कोई देश का संविधान बदलेगी तो उनका सत्यानाश होगा. उनका संविधान कोई बदल नहीं सकते हैं. लेकिन बहुत चर्चा लोकसभा के चुनाव में हुई, संविधान बदलेगा, लेकिन हमारा दलित समाज है, हमारा एसएसडी वाला है, आरपीआई वाला है, अगर कोई संविधान बदलेगा तो उसको मतलब यहाँ से हटाने का काम जो है ये हम करेंगे. तो संविधान कोई बदल नहीं सकते. बाबा साहब का संविधान बहुत बड़ा पवित्र है. ಬಂಧುಗಳೇ, ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ನಾನು 8 और मैं मतलब कन्नड़ वर्क इल्ला, हिंदी मराठी इल्ला. तो आज यहाँ मुझे बहुत बड़ा आनंद हुआ कि आज इतना बड़ा अच्छा प्रोग्राम वेंकट स्वामी ने रखा है. और वेंकट स्वामी जी को हमने ऑल इंडिया का वर्किंग प्रेसिडेंट भी बनाया है. वो नॉर्थ इंडिया के प्रेसिडेंट भी है. और उसके साथ साथ बाबा साहब अम्बेडकर जी की जो पीपल्स यूनियन सोसाइटी है, जिस सोसाइटी को बाबा साहब ने 8 जुलाई 1945 को मुंबई में स्थापित किया था, और उसका स्कूल वगैरह और 5 एकड़ जमीन बुद्ध विहारा ये मतलब बेंगलोर के मेन स्ट्रीम सिटी में है. और वहाँ भी मतलब वेंकट स्वामी जी की सोसाइटी में एक ट्रस्टी के रूप में वो भी हमारे साथ है. तो एक बहुत बड़ा सम्मान उनको इस संस्था मिला है. और मैं इस संस्था का चेयरमैन हूँ. मैं जिस बाबा साहब अम्बेडकर जी जिस पीस संस्था चलाने का अधिकार मिला है, मौका मिला है, तो मैं और वेंकट स्वामी मिलकर बाबा साहब अम्बेडकर जी की संस्था को पूरे महाराष्ट्र में, कर्नाटक में, साउथ इंडिया में हर जगह पर फैलाने का काम करने वाले हैं. ಬಂಧುಗಳೇ, ವೆಂಕಟಸ್ವಾಮಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಹಿಂದಿಯಲ್ಲಿ ರತನ್ ಕುಮಾರ್
ಬರೆದಿರ್ತಕ್ಕಂಥ PhD ಪ್ರಬಂಧದ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ನಾನು ಹಿಂದಿಯಲ್ಲಿ ಚೆನ್ನಾಗಿ ಮಾತಾಡ್ತೀನಿ, ಆದರೆ ಹಿಂದಿ ಮಾತಾಡೋನಾಗಿ, ಮರಾಠಿ ಮಾತಾಡೋನಾಗಿ, ಕನ್ನಡ ಮಾತಾಡ್ತಕ್ಕಂಥ ಕರ್ನಾಟಕದವ್ರನ್ನ ನಾನು ಬಹಳ ಪ್ರೀತಿಸ್ತೀನಿ. ಯಾಕಂತ ಹೇಳಿದ್ರೆ ನನ್ನೂರು ಕರ್ನಾಟಕದ ಬಾರ್ಡರ್ ಇದೆ, ಬೆಳಗಾಂ ಹತ್ತಿರದಲ್ಲಿದೆ. ಹೀಗಾಗಿ ಕರ್ನಾಟಕಕ್ಕೂ ನನಗೂ ಬಹಳ ಅವಿನಾಭಾವ ಸಂಬಂಧ ಇರೋದ್ರಿಂದ ವೆಂಕಟಸ್ವಾಮಿ ಈ ರಾಜ್ಯವನ್ನ ಮುನ್ನಡೆಸ್ತಾ ಇರೋದ್ರಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮೂಲಕ ಇಡೀ ದೇಶ, ಸೌತ್ ಇಂಡಿಯಾ, ಇಡೀ ದೇಶ, ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ರಾಜ್ಯ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದನ್ನ ಬೆಳೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗೌರವಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ಇವತ್ತು ಮಲಗಾನಹಳ್ಳಿಗೆ ಬಂದು ಈ ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ. ವೆಂಕಟಸ್ವಾಮಿ ಅವರು ಇಡೀ ದೇಶದಲ್ಲಿ ಇವತ್ತು ನಾಯಕರಾಗಿ ಗುರುತಿಸಿಕೊಂಡಿರೋದು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಇರ್ತಕ್ಕಂಥ ದೊಡ್ಡ ಗೌರವ ಹೋರಾಟ. ಹಾಗೇನೆ ಅವರಿಗೆ ಏನು ಪೀಪಲ್ಸ್ ಎಜುಕೇಶನ್ ಸೊಸೈಟಿ 1945 1945 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ನಾಗಸೇನಾ ವಿದ್ಯಾಲಯ, ಅಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದೇ ಮಹಾರಾಜರು ಕೊಟ್ಟಿರ್ತಕ್ಕಂಥ 5 ಎಕರೆ ಜಮೀನು, ಸುಮಾರು 2,000 ಕೋಟಿ ಭೂಮಿಯ ಶಾಲೆಗೆ ಅಧ್ಯಕ್ಷರನ್ನಾಗಿ ಅವ್ರನ್ನ ಮಾಡಿ ಈಗ ರಾಷ್ಟ್ರ ಮಟ್ಟದಲ್ಲಿ PS ನ ಟ್ರಸ್ಟಿಯಾಗಿ ಅವ್ರನ್ನ ನೇಮಕ ಮಾಡಿ ಗೌರವ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ವೆಂಕಟಸ್ವಾಮಿ ಅವರಿಗೆ ಇನ್ನೂ ದೊಡ್ಡ ಗೌರವ ಸಿಗ್ತಕ್ಕಂಥ, ಸ್ಥಾನ ಸಿಗ್ತಕ್ಕಂಥ ಅವಕಾಶ ಬರಲಿ ಅಂತೇಳಿ ನಾನು ಈ ಮೂಲಕ ತಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. నుంచి వచ్చినటువంటి వాళ్ళు దయచేసి అందరూ ఇక్కడ ఉండాలి. సౌత్ ఇండియన్ మీటింగ్ లో 5 minutes లో అరేంజ్మెంట్స్ చేస్తాము. చేసుకుని అందరూ ఇక్కడ ఉండండి దయచేసి. ಬೇಸ್ ಮಾಡಬೇಕು ಅಂತಂದ್ರೆ ಈಗಿನಿಂದ ಪ್ರಬಲವಾಗಿ ಅವರು ಒಂದು ರಾಜಕೀಯ ಹೆಜ್ಜೆಯನ್ನ ಹಿಡಬೇಕು. ಯಾವುದೇ ಆಗಿರಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅವರು ಸಹ ಒಂದು ದಲಿತ ಸಂಘಟನೆಗಳ ಮುಖಾಂತರ, ಒಂದು ಸಮತಾ ಸೈನಿಕ ದಳದ ಮುಖಾಂತರ ಒಂದು ವಿಧಾನಸಭೆಯನ್ನ ಪ್ರವೇಶ ಮಾಡುವಂತ ಶಕ್ತಿ ಅವರು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಹುಜನ ಚಳವಳಿ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಸರ್, ಈಗಾಗಲೇ ಬಹುಜನ ಚಳವಳಿ ಸಂಘಟನೆಗಳ ಒಕ್ಕೂಟ ಇಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದು ತಾವು ಗಮನಿಸಿದ್ದೀರಿ. ಇನ್ನು ಮುಂದೇನೂ ಅಷ್ಟೇ ಒಂದು ತಾಲೂಕು ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆಗಳ ಮುಖಂಡರನ್ನ ಒಂದು ವೇದಿಕೆಗೆ ಕರ್ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ವತಿಯಿಂದ ಮಲ್ಲಗಾನಹಳ್ಳಿಯಲ್ಲಿ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಅನಾವರಣ ಮತ್ತು ಪರಿವರ್ತನಾ ಸಮಾವೇಶ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮದಾಸ್ ಅತ್ವಾಲೆ ಅವರು ಮಾತಾಡಿದ್ದಾರೆ. ಬೆಳಗ್ಗೆನೆ 10 ಗಂಟೆಗೆ ಈ ರಾಜ್ಯದ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಬಂದು ಈ ಸಂದೇಶವನ್ನ ಪರಿವರ್ತನಾ ಸಮಾವೇಶದ ಭಾಗವಾಗಿ ಮಾತಾಡಿ ಹೋಗಿದ್ದಾರೆ. ಹಾಗೇನೆ ಕೋಲಾರ ಜಿಲ್ಲೆಯ ಅನೇಕ ಗಣ್ಯಾತಿಗಣ್ಯರು, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಭೀಮ ಅಭಿಮಾನಿಗಳು, RPI SSBಯ ಪದಾಧಿಕಾರಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಲ್ಲಗಾನಹಳ್ಳಿಗೆ ಈ ಪರಿವರ್ತನಾ ಸಮಾವೇಶದಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನ ಮುನ್ನಡೆಸ್ತಕ್ಕಂಥ ಒಂದು ಸ್ಫೂರ್ತಿಯನ್ನ ಇಡೀ ರಾಜ್ಯಾದ್ಯಂತ ಸಮತಾ ಸೈನಿಕ ದಳ ಅಂತಂದ್ರೆ ವೆಂಕಟಸ್ವಾಮಿ ಅಂತಂದ್ರೆ ಸಮತಾ ಸೈನಿಕ ದಳ. ಯಾಕೆ ಅಂತಂದ್ರೆ ಆ ಒಂದು ವಿಚಾರವನ್ನ ನಾವು ಹಂಚ್ಕೊಳ್ಳಿಕ್ಕೆ ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ ಯಾವುದೇ ಒಂದು ಉತ್ತಮ ಕೆಲಸ ಕಾರ್ಯಗಳಲ್ಲಿ ಅವರು ಭಾಗಿಯಾಗ್ತಾರೆ. ಆ ಉತ್ತಮ ಕೆಲಸ ಕಾರ್ಯಗಳಲ್ಲದೆ ಏನಿವತ್ತಿನ ಒಂದು ಗ್ರಾಮೀಣ ಭಾಗದ ಜನತೆಗೆ ತನ್ನ ಒಂದು ಶಕ್ತಿಯನ್ನ ತೋರಿಸ್ಕೊಡ್ಬೇಕು ಅಂತಂದ್ರೆ ಇವತ್ತು ಯಾವುದೇ ಒಂದು ಮಂತ್ರಿವರ್ಯರಾಗಿರಬಹುದು, ಶಾಸಕರಾಗಿರಬಹುದು, ಅವರು ಹೋಗ್ತಾ ಇದ್ದಾರೆ ಅಂತಂದ್ರೆ ವೆಂಕಟಸ್ವಾಮಣ್ಣ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಥಾನನೇ ಇರ್ತದೆ.
ಅಂತ ಒಂದು ಮಟ್ಟದಲ್ಲಿ ಗುರುಸ್ಕೊಂಡಿದ್ದಾರೆ. ಆ ಗುರುಸ್ಕೊಂಡಿರ್ತಕ್ಕಂಥ ಶಕ್ತಿನ ಇವತ್ತು ಗ್ರಾಮೀಣ ಭಾಗಕ್ಕೆ ಕೊಂಡೊಯ್ದಿದ್ದಾರೆ. ಆ ಗ್ರಾಮೀಣ ಭಾಗದಲ್ಲೂ ಸಹ ಇವತ್ತು ನಾವ್ ಹೇಳೋದಿಷ್ಟೇನೆ, ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಏನು ಅಂಬೇಡ್ಕರ್ ಸ್ಥಾಪಿತ ಒಂದು ಪಕ್ಷ ಇತ್ತು, ಆ ಪಕ್ಷ ಇವತ್ತು ಅಟಾವಲೆ ಜೈರವರ ಒಂದು ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ನಡೀತಾ ಇದೆ. ಆ ಒಂದು ಹಾದಿಯಲ್ಲಿ ಬಂದಿರತಕ್ಕಂಥ ವೆಂಕಟರಮಣನ ಹುಟ್ಟುಹಬ್ಬ, ನನ್ನ ಹುಟ್ಟೂರಲ್ಲಿ 70ನೇ ಹುಟ್ಟುಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಈಗ ದಲಿತ ಸಂಘಟನೆಗಳು, ವಿವಿಧ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿವಿಧ ರಾಜಕಾರಣಿಗಳು, ಜಿಲ್ಲಾ ಪಂಚಾಯತಿ ಮೆಂಬರ್ಸು, ಹಾಗೇನೆ MLCಗಳು, MLAಗಳು ಇವರೆಲ್ಲರೂ ಕೂಡ ಹಾರೈಸಿರ್ತಕ್ಕಂಥ ಒಂದು ಪುಣ್ಯದ ದಿನ. ಈ ಒಂದು ಗೌರವಕ್ಕೆ ಕಾರಣರಾಗಿರ್ತಕ್ಕಂಥ ಭೀಮ ಅಭಿಮಾನಿಗಳಿಗೆಲ್ಲ ನಾನು ಈ ಮೂಲಕ ಅಭಿನಂದನೆ ಹೇಳ್ತೀನಿ. ಮಲ್ಲಗಾನಹಳ್ಳಿ ಇವತ್ತಲ್ಲ ನಾಳೆ ಅದರ ಶಕ್ತಿ ಏನು ಅನ್ನೋದನ್ನ ಇಲ್ಲಿ ಭೀಮಶಕ್ತಿ ಅನಾವರಣ ಆಗೋದ್ರ ಮೂಲಕ ಮಾಡ್ತಕ್ಕಂಥ ಮಹತ್ ಕಾರ್ಯ ಇವತ್ತು ನಡೆದಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ತಮ್ಮಲ್ಲಿ ಒಂದು ಮಾತು ಸರ್, ಈ ಒಂದು ಮಲಗಾನಹಳ್ಳಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಪ್ರಯುಕ್ತ ಮುಂಬರುವ ದಿನಗಳಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸಂಘಟನೆಗಳ ಒಗ್ಗಟ್ಟು ಪ್ರದರ್ಶನ ಯಾವ ರೀತಿ ಹಮ್ಮಿಕೊಂಡು ಯಶಸ್ವಿಗೆ ಒಂದು ದಾರಿದೀಪ ಸಂಕಲ್ಪ ಸಿಗುತ್ತೆ? ಮಲ್ಲಗಾನಹಳ್ಳಿ ಭೀಮ ಸ್ಫೂರ್ತಿ ತುಂಬಿದೆ. ಈ ಭೀಮ ಸ್ಫೂರ್ತಿ ಅಂದ್ರೆ ಅಂಬೇಡ್ಕರ್ ಜಾಗೃತಿ ಅಭಿಯಾನ ಇಡೀ ರಾಜ್ಯಕ್ಕೆ ಇವತ್ತು ಹೋಗ್ತಕ್ಕಂಥ ಸಂದರ್ಭ ಆಗಿದೆ. ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಭೀಮ ಪರಿವರ್ತನಾ ಸಂದೇಶ ರವಾನೆ ಆಗಿ ಇಡೀ ರಾಜ್ಯದಲ್ಲೇ ಒಂದು ಭೀಮಶಕ್ತಿ ಅನಾವರಣ ಆಗಿ ಈ ರಾಜ್ಯವನ್ನ ಆಳ್ತಕ್ಕಂಥದ್ದು ಶೋಷಿತ ಸಮುದಾಯಗಳು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಅನ್ನೋ ಒಂದು ಸಂದೇಶವನ್ನ ಇವತ್ತು ರವಾನೆ ಮಾಡ್ತಾರೆ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಡಾಕ್ಟರ್ ಸಂಸಂದ್ರ ವಿಜಯ್ ಕುಮಾರ್ ಅಂತೇಳಿ ಬಹುಜನ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಿವತ್ತು ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಮಲ್ಲಗಾನಹಳ್ಳಿ ಗ್ರಾಮ ಅಂತೇಳಿ ಕುಗ್ರಾಮ ಏನಿದೆ, ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಒಂದು ಉನ್ನತ ನಾಯಕನಾಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಟ್ಟಿರ್ತಕ್ಕಂಥ ಒಂದು ಸಮತಾ ಸೈನಿಕ ದಳದ ಒಂದು ರಾಜ್ಯಾಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ತನ್ನ ಒಂದು ಕೆಲಸವನ್ನ ರೂಪಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ವೆಂಕಟರಮಣನವರ ಒಂದು 70ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಏನ್ ನಾವಿಲ್ಲಿ ಒಂದು ಮಾಧ್ಯಮ ಮಿತ್ರರ ಜೊತೆ ನಾವು ಒಂದು ವಿಶೇಷವಾಗಿ ಸುದ್ದಿಯನ್ನ ಹಂಚ್ಕೊಳ್ತಾ ಇದ್ದೀವಿ. ಅವರ ಒಂದು ವೆಂಕಟರಮಣ ಅಂತಂದ್ರೆ ಖಾಲಿ ಒಂದು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಲ್ಲ, ಅವರು ಬಾಬಾ ಸಾಹೇಬರ ಒಂದು ಅಂಬೇಡ್ಕರರ ಒಂದು ಹಾದಿಯಲ್ಲಿ ನಡೆದು ಬರ್ತಾ ಇರ್ತಕ್ಕಂಥ ಬಯಸಿದೆ ಎಲ್ಲ ಜನಹಿತ. ಜಯ ಹೇ